ಸರ್ಕಾರ ಈಗ ಬಿಡದಿ ಟೌನ್ಶಿಪ್ ಮಾಡಕ್ಕೆ ಒಂದಷ್ಟು ಕ್ರಮಗಳನ್ನ ತಂದಿದೆ. ನಿಮ್ಮ ಪ್ರಕಾರ ಬಿಡದಿ ಟೌನ್ಶಿಪ್ ಮಾಡಬೇಕಾ ಬೇಡವಾ? ಈಗ ಬಿಡದಿ ಟೌನ್ಶಿಪ್ ಮಾಡೋದ್ರಿಂದ ಏನಾಗ್ತಲ್ಲ, ಅಲ್ಲಿ ಇರುವಂಥ ಅಗ್ರಿಕಲ್ಚರ್ ಲ್ಯಾಂಡ್ನ ನೀವು ಅಕ್ವೈರ್ ಮಾಡೋದ್ರಿಂದ ಈಗ ಡೇ ಬೈ ಡೇ ಅಗ್ರಿಕಲ್ಚರ್ ಲ್ಯಾಂಡ್ ನಾವು ಇದೇನು ಸಿವಿಲೈಸೇಷನ್ ಏನಂತೀರ, ಈಗ ನಗರೀಕರಣ ಮಾಡೋದ್ರಿಂದ ಏನಾಗ್ತದೆ, ಇದು ಡೈರೆಕ್ಟ್ಲಿ ಏನಾಗ್ತದೆ ಈ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಮೇಲೆ ಎಫೆಕ್ಟ್ ಆಗ್ತದೆ. ಸೊ ಇರೋ ಟೌನ್ಶಿಪ್ಗಳನ್ನೇ ನೀವು ಡೆವಲಪ್ಮೆಂಟ್ ಮಾಡಿ. ಹೊಸ ಟೌನ್ಶಿಪ್ ಇಲ್ಲಿ ಇರೋ ವಿಶ್ವೇಶ್ವರ ಟೌನ್ಶಿಪ್ ಆಗಲಿ, ದೇವರಾಜರ ತುಂಬ ಟೌನ್ಶಿಪ್ಗಳು ಅವಕ್ಕೆ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲ, ಏನಿಲ್ಲ, ಇರೋ ರೋಡ್ಗಳು ಸರಿಯಾಗಿ ಮಾಡ್ತಾಯಿಲ್ಲ. ಸುಮ್ಮನೆ ನೀವು ಹೊಸದು ಏನೋ ನೀವು ಅಲ್ಲಿರುವಂಥ ಲ್ಯಾಂಡ್ಗೆ ಯಾವುದೋ ಒಂದು ಏನೋ ಒಂದು ಪ್ರಾಫಿಟ್ಗೋಸ್ಕರ ನೀವು ಮಾಡ್ತಾ ಇದ್ದೀರಾ, ಅದು ತುಂಬ ರಾಂಗ್ ಇದೆ. ಸೊ ಅದನ್ನು ಕೈ ಬಿಟ್ಟು ಈಗ ಏನು ಟೌನ್ಶಿಪ್ಸ್ಗಳಿದೆಲ್ಲ ಅದನ್ನು ಡೆವಲಪ್ ಮಾಡಿರಿ, ಹಳೇದನ್ನು ಕೈ ಬಿಟ್ಬಿಡಿ, ಹೊಸದನ್ನೆಲ್ಲ. ಅಲ್ಲಿನ ರೈತರು ಏನಂದ್ರೆ ಒಂದು ವರ್ಷದಿಂದ ಸತತವಾಗಿ ಹೋರಾಟಗಳನ್ನ ಹೌದು. ಮಾಡ್ಕೊಂತ ಬಂದಿದ್ದಾರೆ. ಈಗ ಡಿ.ಕೆ. ಶಿವಕುಮಾರ್ ಅವ್ರು ಏನು ಹೇಳ್ತಾರೆ ಅಂತ ಅಂದ್ರೆ, ನಾವು ಅವರಿಗೆ ಕರೆಕ್ಟಾಗಿ ಕಂಪೋಸಿಷನ್ ಕೊಟ್ಟು ಆಮೇಲೆ ಬಿಡದಿ ಟೌನ್ಶಿಪ್ನ ಮಾಡಿ. ಇಲ್ಲ, ಅದು ಏನಾಗ್ತದೆ ಕರೆಕ್ಟಾಗಿ ಕೊಡ್ತಾ ಇಲ್ಲ. ಈಗ ಮಾರ್ಕೆಟ್ ವ್ಯಾಲ್ಯೂ ಇರೋದೇ ಒಂದು, ಇವ್ರು ರೈತರಿಗೆ ಒಂದೇನು ಫೋರ್ಸೇಬಲಿ ನೀವು ಅಕ್ವೈಸೇಷನ್ ಮಾಡ್ತಾ ಇದ್ದೀರಾ. ಅವ್ರು ಯಾರು ರೈತರು ಸುಮ್ಮನೆ ಹೇಳ್ತಾರೆ ಅವರು ಇಂಟ್ರೆಸ್ಟಿಂದ ಕೊಡ್ತಾ ಇದ್ರಂತ, ಯಾರು ರೈತ ಅದನ್ನ ಎಷ್ಟೋ ಕುಟುಂಬಗಳು ಅಗ್ರಿಕಲ್ಚರ್ ಲ್ಯಾಂಡ್ ನಂಬಿ ಇವತ್ತು ಜೀವನ ಮಾಡ್ತಾ ಇದೆ. ಇವಾಗ ನೀವು ಒನ್ ಟೈಮ್ ಏನೋ ಅಮೌಂಟ್ ಕೊಡ್ಬೋದು, ಆ ಜನ್ರೇಷನ್ ಎಂಜಾಯ್ ಮಾಡ್ಬೋದು. ಫರ್ದರ್ ಜನ್ರೇಷನ್ ಏನು ಮಾಡಬೇಕು, ಅವ್ರ ನೆಕ್ಸ್ಟ್ ಜನ್ರೇಷನ್ ಏನು ಮಾಡಬೇಕು? ಇವಾಗ ಏನೋ ಒಂದು ಕ್ರೋರ್ ಕೊಡ್ತೀರಾ, ಒಂದು ಲ್ಯಾಕ್ ಟುಗೆದರ್ ಕೊಡ್ತೀರಾ, ಆ ಜನ್ರೇಷನ್ ಎಂಜಾಯ್ ಮಾಡುತ್ತೆ ಅಮೌಂಟ್ನ. ಫರ್ದರ್ ಅಪ್ಕಮಿಂಗ್ ಬರೋ ಜನ್ರೇಷನ್ ಏನು ಮಾಡಬೇಕು? ಅದರಿಂದ ಎಷ್ಟೋ ತಲೆಮಾರು ಅವರು ಅದೇ ಅಗ್ರಿಕಲ್ಚರ್ ಲ್ಯಾಂಡಿಂದ ಬದುಕ್ತಾ ಇದ್ದಾರೆ. ಇವಾಗ ನೀವೇನೋ ಒಂದು ಸರ್ಟನ್ ಅಮೌಂಟ್ ಕೊಟ್ಟು ಅದನ್ನ ಕ್ಲೋಸ್ ಮಾಡಿದರೆ ಮುಂದೆ ಅವ್ರ ನೆಕ್ಸ್ಟ್ ಜನ್ರೇಷನ್ ಎಲ್ಲ ಬೀದಿಗೆ ಬರುತ್ತೆ. ಸೊ ಅದಕ್ಕೋಸ್ಕರ ಆ ಪ್ರಾಜೆಕ್ಟ್ನ ಕೈ ಬಿಡಿ ಅಂತ ನಂದು ಒತ್ತಾಯ. ವಿರೋಧ ಪಕ್ಷಗಳಿಂದಲೂ ಕೂಡ ತೀವ್ರ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ನಾವು ಈಗ ಪಾಲಿಟಿಕ್ಸ್ ಅವ್ರ ವಿರೋಧ ಪಕ್ಷನೋ ಸರ್ಕಾರ ಅದೇನ ಇರಲಿ, ನಾವು ಒಂದು ರೈತರ ಒಂದು ಫಾರ್ಮರ್ಸ್ ವ್ಯೂವಲ್ಲಿ ನೋಡಿದಾಗ ನೀವು ಎಷ್ಟೋ ನೂರಾರು ಎಕರೆಗಳನ್ನು ನೀವು ಅಕ್ವೈರ್ ಮಾಡೋದ್ರಿಂದ ಅದನ್ನು ನಂಬಿರುವಂಥ ಕುಟುಂಬಗಳು ಅದನ್ನು ನಂಬಿ ಇನ್ನೊಂದು ಫರ್ದರ್ ಏನೋ ಅವರು ಈಗ ಹೈನುಗಾರಿಕೆ ಆಗಲಿ, ಈಗ ಒಂದು ಕೃಷಿನ ನಂಬ್ಕೊಂಡಿರೋ ಎಷ್ಟೋ ಕುಟುಂಬಗಳು ಬೀದಿಗೆ ಬರ್ತವೆ. ಸೊ ಆ ಪ್ರಾಜೆಕ್ಟ್ನ ಕೈ ಬಿಟ್ಟು ಬೇರೆ ಇರೋ ಪ್ರಾಜೆಕ್ಟ್ಗಳ ಬಗ್ಗೆ ಗಮನ ಕೊಡೋದು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾರೆ. ಅವರು ಹೇಳ್ತಾರೆ ಮುಖ್ಯಮಂತ್ರಿಗಳು, ನನ್ನ ಕನಸಿನ ಪ್ರಾಜೆಕ್ಟ್ ಅದು ನಾನು ಅದು ಸರ್, ಅದು ನಿಮ್ಮ ಕನಸಿನ ವೈಯಕ್ತಿಕ ಪ್ರಾಜೆಕ್ಟು. ಸರ್ಕಾರ ಏನು ಈಗ ನಂದೇನೋ ನನ್ನ ಕನಸಿನ ಪ್ರಾಜೆಕ್ಟ್ ಐತೆ, ನನಗೆ ಪವರ್ ಸಿಕ್ಕಾಗ ಏನು ಬೇಕಾದ್ ಮಾಡ್ಬೋದಾ? ಏನು ಬೇಕಾದ್ ಮಾಡೋಕ್ಕಾಗ್ತೈತೇನ್ರಿ? ಇದು ನನ್ನ ಡ್ರೀಮ್ ಪ್ರಾಜೆಕ್ಟ್ ಅಂದರೆ ಅದು ಏನು ಡ್ರೀಮ್ ಪ್ರಾಜೆಕ್ಟ್? ನೀನು ಓನ್ ಅಮೌಂಟ್ ಇನ್ವೆಸ್ಟ್ ಮಾಡಿ ಎಲ್ಲಾರ ಮಾಡಿರಿ. ಆ ರೈತರ ಭೂಮಿ ತೊಗೊಂಡು ಏನು ನನಗೆ ಇಸ್ ಮೈ ಡ್ರೀಮ್ ಪ್ರಾಜೆಕ್ಟ್ ಅಂದರೆ ಆಗ್ತದ ಕೆಲಸ? ಅದು ನಿಮ್ಮ ವೈಯಕ್ತಿಕ, ಅದು ನೀವೇನಾರ ಮಾಡ್ಕೊಂಡು ನೀವು ಹೋಗಿ ಎಲ್ಲೋ ಖಾಲಿಯಲ್ಲಿ ಎಷ್ಟೋ ಜಾಗ ಇದೆ, ಬರ್ಡನ್ ಜಾಗ ಇದೆ, ಮಾಡಿರಿ. ಅಲ್ಲಿ ಚಿತ್ರದುರ್ಗ ಮಾಡಿರಿ, ಎಲ್ಲೋ ಡ್ರೀಮ್ ಪ್ರಾಜೆಕ್ಟ್ ಮಾಡಿರಿ, ಅಲ್ಲಿ ಏನು ಬೆಳೆಯಲ್ಲ, ಅಲ್ಲಿ ಮಾಡಿರಿ. ಯಾಕೆ ಬಿಡದಿಯಲ್ಲೇ ಯಾಕೆ ಮಾಡಬೇಕು? ಏನು ಬಿಡದಿಯಲ್ಲೇ ಯಾಕೆ ಮಾಡಬೇಕು? ಚಿತ್ರದುರ್ಗ ಮಾಡಿರಿ, ನಾಯಕನಹಟ್ಟಿ ಹತ್ರ ಮಾಡಿರಿ, ಅಲ್ಲಿ ಎಷ್ಟು ಸಾವಿರಾರು ಎಕರೆ ಇದೆ, ಅಲ್ಲಿ ಏನು ಒಂದು ಬೆಳೆಯಲ್ಲ, ಏನು ಮಾಡಲ್ಲ. ಅಲ್ಲಿ ನೀವು ಡ್ರೀಮ್ ಪ್ರಾಜೆಕ್ಟರ ಮಾಡಿರಿ, ನಿಮ್ದೇನು ಏನಂತಾರಲ್ಲ ಇನ್ನೊಂದು ಬೇರೆ ಯಾವ್ದಾರ ಪ್ರಾಜೆಕ್ಟ್ ಮಾಡಿ. ಬಿಡದಿಯಲ್ಲೇ ಯಾಕೆ ಮಾಡಬೇಕು? ಹಾಂ, ನಿಮ್ಮ ಜಮೀನಲ್ಲಿ ನೀವೇನಾರ ಮಾಡಿರಿ, ಬಿಡದಿಯಲ್ಲೇ ಯಾಕೆ ಮಾಡಬೇಕು? ಅದಕ್ಕೆ ಹೇಳಿ, ಬಿಡದಿಯಲ್ಲಿ ಯಾಕೆ ಮಾಡಬೇಕು? ನಿಮ್ಮ ಇಂಡಿವಿಜುವಲ್ ಪಾಲಿಟಿಕ್ಸ್ ಗಿಮಿಗೋಸ್ಕರ ಈ ಥರ ನನ್ನ ಓನ್ ಪ್ರಾಜೆಕ್ಟ್, ನನ್ನ ಡ್ರೀಮ್ ಪ್ರಾಜೆಕ್ಟ್ ಅಂತೇಳಿ ಬಿಡದಿಯಲ್ಲಿ ಆ ಥರ ನೀವು ಕಾನ್ಸಂಟ್ರೇಟ್ ಮಾಡೋದ್ರ ಉದ್ದೇಶ ಏನು ಅಲ್ವಾ? ಏನಿಲ್ಲ, ಸರ್ಕಾರ ಏನು ನೋಡ್ರಿ, ಅಗ್ರಿಕಲ್ಚರ್ ಲ್ಯಾಂಡ್ ಅಕ್ವೈಸೇಷನ್ ಮಾಡೋದ್ರಲ್ಲಿ ಏನಂತ ಏನು ದೊಡ್ಡ ನಿಮ್ದೇನು ಲಾಜಿಕ್ ಇಲ್ಲ. ಆ ಪ್ರಾಜೆಕ್ಟ್ ಕೈ ಬಿಟ್ಟು ಇರೋ ಏನಿದಾವೆ ಅದನ್ನು ಇಂಪ್ರೂವ್ಮೆಂಟ್ ಮಾಡಿ. ಇರೋ ರೋಡ್ಗಳು ಸರಿಯಾಗಿ ಎಷ್ಟೋ ಗುಂಡಿಗಳಿದೆ ಅದನ್ನು ಇಂಪ್ರೂವ್ಮೆಂಟ್ ಮಾಡಿ. ಅದರಿಂದ ಏನೋ 4 ಜನಕ್ಕೆ ಒಳ್ಳೇದಾಗ್ತದೆ. ಆಲ್ರೆಡಿ ಬಜೆಟ್ ಇಲ್ಲ ಅಂತೀರಿ. ಈ ಇರೋ ಬಜೆಟಲ್ಲಿ ಏನೇನು ಮಾಡೋಕ್ಕೆ ಸಾಧ್ಯ ಇದೋ ಅದನ್ನು ಮಾಡಿ. ಹೊಸ ಪ್ರಾಜೆಕ್ಟ್ಗಳ ಕೈಗೆತ್ಕೊಂಡು ಇನ್ನೊಂದಿಟ್ಟು ಈ ಸರ್ಕಾರನ ಅದೇ ಮತ್ತೆ ಸಾಲಗಾರ ನೆಕ್ಸ್ಟ್ ಬರೋ ಮತ್ತೆ ಇನ್ನೂ ಜಾಸ್ತಿ ಸಾಲ ಮಾಡಿ ಹೋಗಬೇಡಿ ಅಂತ ನಂದು ಒಂದು ಇದೆ.